ಜವನಗೊಂಡನಹಳ್ಳಿ ಬಳಿ ಜವರಾಯ ಕಾದಿದ್ದ. ಸೀಬರ್ಡ್ ಬಸ್ ಬರ್ತಾ ಇದ್ದಂತೆ ಯಮಪಾಶ ಬೀಸಿದ್ದ. ಚಿತ್ರದುರ್ಗದ ಬಳಿ ಬಸ್ಗೆ ಕಂಟೈನರ್ ಡಿಕ್ಕಿ ಹೊಡೆದು ಬಸ್ ಹೊತ್ತಿ ಉರಿದಿದೆ. ವಿಧಿಯ ರಣಕೇಕಿಗೆ ಸಿಲುಕಿ 5 ಮಂದಿ ಸಜೀವ ದಹನವಾಗಿದ್ದಾರೆ. ಯಮಧೂತ ಕಂಟೈನರ್ ಚಾಲಕನು ಸಾವನ್ನಪ್ಪಿದ್ದಾನೆ. ಬಸ್ ದುರಂತದಲ್ಲಿ ಸಾವನ್ನಪ್ಪಿದವರದ್ದು ಒಂದೊಂದು ಕಥೆ, ಅವರ ಕುಟುಂಬಗಳದ್ದು ಆಕ್ರಂದನದ ವ್ಯಥೆ. ಗೋಕರ್ಣ ಟ್ರಿಪ್ಗೆ ಹೊರಟಿದ್ದ ಸ್ನೇಹಿತೆಯರಲ್ಲಿ ಇಬ್ಬರು ಮಹಾಬಲನ ಪಾದ ಸೇರಿದ್ದಾರೆ. ಪ್ರವಾಸಕ್ಕೆ ಹೊರಟಿದ್ದ ತಾಯಿ ಮಗಳು ದುರಂತ ಅಂತ್ಯ ಕಂಡಿದ್ದಾರೆ. 40ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಇದ್ದ ಬಸ್ ಪಾರಾಗಿದ್ದೇ ರೋಚಕವಾಗಿದೆ. ತಮಿಳುನಾಡಿನಲ್ಲಿ ಯಮನಂತೆ ಎರಗಿದ ಸರ್ಕಾರಿ ಬಸ್ 9 ಜನರ ಬಲಿ ಪಡೆದಿದೆ. ಟೈರ್ ಬ್ಲಾಸ್ಟ್ ಆಗಿ 2 ಕಾರುಗಳಿಗೆ ಡಿಕ್ಕಿಯಾಗಿದೆ. ಕಾರುಗಳು ನಜ್ಜುಗುಜ್ಜಾಗಿ ಪ್ರಯಾಣಿಕರು ದುರಂತ ಅಂತ್ಯ ಕಂಡಿದ್ದಾರೆ. ಬಸ್ನಲ್ಲಿದ್ದ 4ವರಿಗೆ ಗಂಭೀರ ಗಾಯವಾಗಿದ್ದು, ಮೃತರ ಕುಟುಂಬಗಳಿಗೆ ತಲಾ 3 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಪಟ್ಟದ ಆಟದಲ್ಲಿ ಡೆಲ್ಲಿಗೆ ಹೋದ ದಾರಿಗೆ ಸುಂಕವಿಲ್ಲ ಅಂತ ಕನಕಾಧಿಪತಿ ವಾಪಸ್ಸಾಗಿದ್ದಾರೆ. ನಾಳೆ ಸಿದ್ದರಾಮಯ್ಯ ಇಂದ್ರಪ್ರಸ್ಥದ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲದ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ. ಅಶ್ಲೀಲ ಕಾಮೆಂಟ್ ಮಾಡಿದ್ದವರ ವಿರುದ್ಧ ದರ್ಶನ್ ಪತ್ನಿ ಸಮರ ಸಾರಿದ್ದಾರೆ. ವಿಜಯಲಕ್ಷ್ಮಿ ಕೊಟ್ಟ ದೂರಿನ ಮೇರೆಗೆ ಕಮೆಂಟಾಸುರರನ್ನ ಖೆಡ್ಡಾಗಿ ಕೆಡವೋಕೆ ಪೊಲೀಸರು ಸಜ್ಜಾಗಿದ್ದಾರೆ. ಸೈಬರ್ ಸಿಸಿಬಿ ಪೊಲೀಸರ 3 ತಂಡಗಳು ಅಖಾಡಕ್ಕಿಳಿದಿವೆ. ಮೆಟಾ ಸಂಸ್ಥೆಯಿಂದ 18 ಖಾತೆಗಳ ಮಾಹಿತಿ ಕೇಳಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.